ಸರ್ ಅದೇ ಇವತ್ತು ಬೆಳಗ್ಗೆ ಐಟಿ ರೇಡ್ ಆಗಿದೆ. ಏನು ಕೇಳಿದ್ರು ಸರ್ ಡಾಕ್ಯುಮೆಂಟ್ಸ್? ಏನು ವಿಚಾರಕ್ಕಾಗಿದೆ ಸರ್ ಐಟಿ ರೇಡ್? ಇದು ವಿಚಾರಕ್ಕೆ ತಮಗೆಲ್ಲ ಗೊತ್ತಿದೆ. ಈಗಿನ ರಾಜಕೀಯ ತಮಗೆ ಗೊತ್ತಿದೆ. ಈಗ ಬಂದಿರೋ ಆಫೀಸರ್ಸ್ ಎಲ್ಲ ತಮಗೆ ಗೊತ್ತಿದೆ. ಎಲ್ಲ ಇವರು ನಾರ್ತ್ ಸ್ಟೇಟ್ ಅವರು. ನಂಗೆ ಭಾಷೆ ಬರಲ್ಲ. ಯಾರೋ ಒಬ್ಬರಿದ್ರು ಅವರು ನಮ್ಗೆ ಗೈಡ್ ಮಾಡ್ತಾ ಇದ್ರು. ಒಬ್ಬರೊಬ್ಬರು ಕನ್ನಡದವರು ಇದ್ದಿದ್ದು. ಮಿಕ್ತರೆಲ್ಲ UP ಸಮ್ ನಾರ್ತ್ ಇಂಡಿಯನ್ಸ್. ಆಮೇಲೆ ಬಂದು ಎಂಟರ್ ಆಗ್ತಿದ್ದಂಗೆ ಒಂಥರ ಸ್ವಲ್ಪ ಅರಸ ಅಂತಲೂ ಹೇಳ್ಬೋದು, ಅಥವಾ ಒಂಥರ ಮಾತಾಡಿದ ರೀತಿ ನನಗೆ ಸರಿಯೋಗಲಿಲ್ಲ. ಆಮೇಲೆ ಸ್ವಲ್ಪ ಮಾತಾಡೋದು ಸ್ವಲ್ಪ ಹಣ ಸಿಕ್ಕಿರ್ಬೋದು ಅಂತ ಅನ್ಕೊತೀನಿ. ಅದು ನಮ್ಮಲ್ಲಿ ಹೇಳ್ತೀನಿ ನಾನು ಎಷ್ಟು ಏನು ಇರ್ತದೆ ಅಂತ. ಆಮೇಲೆ ನಮ್ಮ ನಾಯಕರ ಹತ್ರ ಮಾತಾಡ್ಬಿಟ್ಟು ಅದರ ವಿಷಯ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಅವ್ರು ಬಳಸಿದ ಭಾಷೆ ಹೆಂಗಿತ್ತು ಅಂದರೆ, ನಾವು ಕಾಂಗ್ರೆಸ್ ಪಾರ್ಟಿ ಕೆಲಸ ಮಾಡಬಾರ್ದು, ಆ ಥರ ಅರೆಸ್ಟ್ ಮಾಡ್ತಾರೆ ನನ್ನನ್ನು. ನೀವು ಏನೇನಂತ ಹೇಳ್ತಾರೆ, ನೀವು ಯಾವುದೇ ಕಾರಣಕ್ಕೂ ಆಚೆಗಳು ಕೆಲಸ ಮಾಡಬಾರ್ದು. ಅದನ್ನು ಮೀಡಿಯಾ ಮುಂದೆ ಹೇಳ್ಬೇಕಾದ್ರೆ ನಂಗೆ ಎಷ್ಟು ನೋವಾಗಿರ್ಬೇಕು ನನಗೆ. ಮತ್ತು ಆಮೇಲೆ ನಂದು ಎಲೆಕ್ಷನ್ ದುಡ್ಡೇನು ನನ್ನ ಹತ್ರ ಇರಲಿಲ್ಲ. ನಾನು ಮೊನ್ನೆ ಒಂದು ಜಮೀನು ಮಾರಿದ್ದೆ. ಆ ದುಡ್ಡು ಸ್ವಲ್ಪ ಇತ್ತು. ಅದು ತೊಗೊಂಡ್ರೆ ಬೇಡ. ಅದನ್ನು IT ಇದೆ, ನಮ್ಮ ಆಡಿಟರ್ ಇದ್ದಾರೆ, ನಮ್ಮ ಅಕೌಂಟೆಂಟ್ ಇದ್ದಾರೆ. ಮತ್ತು ಅದನ್ನು ನಾನು ಫೇಸ್ ಮಾಡ್ತೀನಿ, ತೊಂದರೆ ಇಲ್ಲ. ಅದೆಷ್ಟು ಏನು ಅಂತ ಇವತ್ತು ಆಮೇಲೆ ಲೆಕ್ಕ ಹೇಳ್ತೀನಿ ನಾನು. ಅಮೌಂಟ್ ಏನು ಎತ್ತ ಅಂದ್ಬಿಟ್ಟು. ಬಟ್ ಅವರು ನಂಗೆ ಅರೆಸ್ಟ್ ಮಾಡಿದ್ರು ಅಂದರೆ ನಾನು ಕಾಂಗ್ರೆಸ್ ಪಾರ್ಟಿ ಕೆಲಸನೇ ಮಾಡಬಾರ್ದು. ಆ ಥರ ಅರೆಸ್ಟ್ ಮಾಡಿದ್ರು ನನಗೆ. ಯಾವ ಥರ ಅರೆಸ್ಟ್ ಮಾಡಿದ್ರೆ, ನೀನು ಯಾವುದೇ ಕಾರಣಕ್ಕೆ ಆಚೆ ಕಡೆ ಹೋಗಬಾರ್ದು, ಕಾಂಗ್ರೆಸ್ ಪಾರ್ಟಿ ಕೆಲಸ ಮಾಡಬಾರ್ದು. ನೇರವಾಗಿ ಹೇಳಿದ್ರು ಅಂದರೆ ಸ್ವಲ್ಪ ನಿಮ್ಗೆ ನನ್ನ ಈಗ ಮೀಡಿಯಾ ಮುಂದೆ ಯಾವ ಥರ ಮಾತಾಡಬೇಕು ಹೇಳಿ, ಇಷ್ಟು ಹೇಳಬೇಕು ಅಂದರೆ ತಾವು ಅರ್ಥ ಮಾಡ್ಕೋಬೇಕು ಅಲ್ವಾ? ನಿನ್ನೆಯಿಂದ ನಾನು ತುಂಬ ಚೆನ್ನಾಗಿ ಕ್ಯಾನ್ವಸ್ ಮಾಡ್ಕೊಂಡ್ಬಂದು ಬೆಳಗ್ಗೆ ಕ್ಯಾನ್ವಸ್ಗೆ ಹೋಗ್ಬಿಟ್ಟು ಬೆಳಗ್ಗೆ 4 ಗಂಟೆ ಎದ್ಬಿಟ್ಟು ಕ್ಯಾನ್ವಸ್ ಎಲ್ಲ ಮಾಡ್ಕೊಂಡು ಮನೆ ಹತ್ರ ಬಂದಿದ್ದ ತಕ್ಷಣ 6:30 7 ಗಂಟೆ ಇರಬೇಕಲ್ವ, ಹೇಳ್ಬೇಕಲ್ಲ. ಕ್ಯಾನ್ವಸ್ ಹೊರಡೆ ಬಂದಿದ್ದ ತಕ್ಷಣ ಹಿಂದೆ ಬಂದು ನನ್ನನ್ನು ಹೊರಗಡೆ ಕರ್ಕೊಂಡೋಗಿ ನನ್ನ ವಿಚಾರಣೆ ಮಾಡಿದ್ರು. ಮತ್ತು ನಾನು ಈಗೆಲ್ಲ ಹೇಳಿದ್ನಲ್ಲ, ಇದೆಲ್ಲ ಅಲ್ಲ, ಇದು ಈ ನಮ್ಮ ಕಾರ್ಯಕರ್ತರಿಗೆ ನಮ್ಮಂಥ ಕಾರ್ಯಕರ್ತರಿಗೆ BJP ಕೊಡ್ತಾರೆ ಕಾಟ. ನಮ್ಮ ಇವರು ಮೋದಿ ಅವರು ಕೊಡ್ತಾರಂತ ಹರಾಸ್ಮೆಂಟ್ ಅಂತಾನೆ ಹೇಳ್ತಿದ್ದಾರೆ ಸರ್. ಅಂದ್ರೆ ಈ ಭಾಗದಲ್ಲಿ ಸ್ಟ್ರಾಂಗ್ ಇದ್ದೀರಾ, ನಿಮ್ಮ ಎದುರಿಸಿದ್ರೆ ನೀವು ಓಡಾಡ್ಲಿಕ್ಕೆ ಆಗ್ಬಾರ್ದು ಅಂತ ರೀತಿ ಮಾಡಿದ್ರೆ ಅಂತ ನೀವು ಹೇಳ್ತಿರಲ್ಲ. ನನ್ನ ಜಯಮಾನದಲ್ಲಿ ಹೆದರಿಕೆ ಅನ್ನೋದು ಇಲ್ಲ. ಆಮೇಲೆ ಯಾರು ಎದುರಿಸೋ ನನ್ನ ಡಿಕ್ಷನರಿಯಲ್ಲಿ ಇಲ್ಲ ಹೆದರಿಕೆ. ನೋಡಿ ಇದರಲ್ಲಿ ಫೇಸ್ ಮಾಡ್ತೀವಿ, ತೊಂದರೆ ಇಲ್ಲ. ನಮ್ಮ DK ಸುರೇಶ್ ಅವರೇ, DK ಶಿವಕುಮಾರ್ ಅವರೇ, CM ಸಿದ್ದರಾಮಯ್ಯ ಅವರ ನಮ್ಮ ಜೊತೆ ಇರ್ತಾರೆ, ಕಾರ್ಯಕರ್ತರ ಜೊತೆ ಇರ್ತಾರೆ. ಅವ್ರು ಸಹಕಾರದ ಇವಾಗಲಿಂದ ನಾನು ಕೆಲಸ ಶುರು ಮಾಡ್ತಾ ಇದ್ದೀವಿ. ಮತ್ತೆ ಇವ್ರ ಜೊತೆ ನಮ್ಮ ಸ್ನೇಹಿತರು ಎಲ್ಲ ಜೊತೆ ಇದ್ದಾರೆ. ಇವಾಗಲೇ ಅವ್ರ ಜೊತೆ ಮತ್ತೆ ನಾನು ಕೆಲಸ ಹೋಗ್ತಾ ಇದ್ದೀನಿ. ಯಾವ್ದಾದ್ರು ನಾಯಕರ ಹೆಸರನ್ನ ಹೇಳ್ಬಿಟ್ಟು ಇಂಥವ್ರ ಜೊತೆ ಇಲ್ಲ, ಬೇರೆ ನಾಯಕರ ಸದ್ಯ ಹೇಳಿಲ್ಲ. ಅವ್ರು ಇಷ್ಟ ಹೇಳಿದ್ದು ಕ್ಯಾನ್ವಸ್ ಮಾಡಬೇಡ. ಕೇಳಿ, ಅವ್ರು ಮಾತಾಡೋ ಭಾಷೆಗಳು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದು ಬರೀ ಹಿಂದಿಲ್ಲ ಮಾತಾಡ್ತಾರೆ, ನಮ್ಗೆ ಹಿಂದಿ ಬರಲ್ಲ, ಈ ಹಿಂದಿ ಬೇರೆ ಬರಲ್ಲ. ಮತ್ತು ಅವರೆಲ್ಲ ಒಬ್ಬ ಆಫೀಸರ್, ತುಂಬ ಒಳ್ಳೆ ಆಫೀಸರ್ ಇದ್ರು. ಇರ್ತಾರೆ ಒಬ್ಬರು ನಮಗೆಲ್ಲ ಗೈಡ್ ಮಾಡಿದ್ರು. ಒಬ್ಬರು ಕನ್ನಡದವರು, ಆ್ಯಕ್ಚುಲಿ ಕನ್ನಡದವರು. ಅವ್ರ ಹೆಸರು ಗೊತ್ತಿಲ್ಲ. ನಮ್ಮ ಹೆಸರು ಹೇಳೋದು ಬೇಡ. ಮನೆಯಿಂದ ಏನಾದ್ರು ಚಿನ್ನಾಭರಣ, ನಗದು ಎಲ್ಲ ನೋಟಿಸ್ ಏನಾದ್ರು ಕೊಟ್ಟಿದ್ದಾರಾ ವಿಚಾರಣೆಗೆ ಬರಬೇಕು ಅಂತ ಹೇಳಿ? ಹೌದು, ಕೊಟ್ಟಿದ್ದಾರೆ. ಅಂದ್ರೆ 28, 29 ಹೇಳಿದ್ರು. ಏನಾದ್ರು ತಗೊಂಡೋಗಿದ್ದಾರಾ ಸರ್ ಡಾಕ್ಯುಮೆಂಟ್ಸ್? ಸ್ವಲ್ಪ ಡಾಕ್ಯುಮೆಂಟ್ಸ್ ಬಂದಿದ ತಕ್ಷಣ ಡಾಕ್ಯುಮೆಂಟ್ಸ್ ಏನು ಕೇಳಿದ್ರು ಸರ್ ನಿಮ್ಮ ಹತ್ರ? ಏನು ಮಾತಾಡಿಲ್ಲ ಅವರು. ಮನೆಯೊಳಗೆ ಬಂದರು, ಎಲ್ಲ ಸರ್ಚ್ ಮಾಡಿದ್ರು. ಇರೋ ಮನೆ ಹೆಂಗೆ ಸರ್ಚ್ ಮಾಡಿದ್ರೆ ಒಂದ್ಸಲ ನೋಡ್ತೀರಾ ಯಾರಾದರೂ? ನೋಡ್ರಿ, ಸೀರೆ ಎಲ್ಲ ಆಚೆ ಹೇಳಿದ್ರು. ಸರ್ಚ್ ಮಾಡಿದಾಗ ಏನೋ ಡಾಕ್ಯುಮೆಂಟ್ಸ್ ಏನೋ ತಗೊಂಡ್ರಾ? ಕೊಡಿ ಸರ್, ಸ್ವಲ್ಪ ಆರ್ ಕನ್ನಡ ಕೇಬಲ್ ಪ್ರೆಸ್ ಮಾಡಿ. ಸರ್, ಈಗ ಬಂದಿದ ತಕ್ಷಣ ಡಾಕ್ಯುಮೆಂಟ್ಸ್ ಏನೋ ಸಿಗ್ತಾ, ಏನೋ ತಗೊಂಡೋದ್ರಾ? ಏನೇನು ತಗೊಂಡಿದ್ರು ಸರ್ ಮನೆಯಿಂದ? ಸ್ವಲ್ಪ ಕ್ಯಾಶ್ ಸಿಕ್ಕಿದೆ, ಓಕೆ, ತೊಗೊಂಡೋಗಿದ್ರೆ. ಬಟ್ ಅದು ಈ ನನ್ನ ಮೊನ್ನೆ ಒಂದು ಜಮೀನು ಮಾರಿದ್ದೆ, ಆ ಕ್ಯಾಶ್ ಇತ್ತು ಸ್ವಲ್ಪ, ಅದನ್ನು ತೊಗೊಂಡೋಗಿದ್ದಾರೆ. ಮತ್ತು ಮೊನ್ನೆ ಒಂದು 7 days ಆಯಿತು, ಇದು ಮತ್ತೆ ಒಂದು ಅಗ್ರಿಮೆಂಟ್ ಆಗಿ ಅದಿಟ್ಟು ಆ ದುಡ್ಡಿತ್ತು, ಅದು ತೊಗೊಂಡೋಗಿದ್ದಾರೆ ಅಷ್ಟೇ. ಅದು ಎಷ್ಟು ಅಂತ ಸರ್? ಏನು ಸೈನ್ ಏನೋ ತಗೊಂಡಿದ್ದಾರೆ? ಎಲ್ಲ ತೊಗೊಂಡೋಗಿದ್ದಾರೆ. ಆ ದುಡ್ಡು ತೊಗೊಂಡೋಗಿದ್ದಾರೆ. ಬಟ್ ಅದನ್ನ ಎಷ್ಟು ದುಡ್ಡು ತೊಗೊಂಡೋದು ಮತ್ತೆ ಇವಾಗ ನನಗೆ ಡಿಸ್ಕಸ್ ಮಾಡೋದು ಬೇಡ. ರಾಜಕೀಯ ಪ್ರೇರಿತ ಅಂತ ಹೇಳಿ 100% ರಾಜಕೀಯ.
ಸರ್ ಯಾವತ್ತು ಹಾಜರಾಗೋದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಸರ್? ಅದು ನೋಡಿದೆ ನಾನು ಆ ಥರದಲ್ಲಿ ಮತ್ತೆ ಸರ್ ನೋಡಿ ಮತ್ತೆ ಡೇಟ್ ನೋಡಿಲ್ಲ ನಾನು. ಯಾರಾದ್ರೂ ಮಾತಾಡಿದ್ರಾ? ಡಿ.ಕೆ ಶಿವಕುಮಾರ್ ಇರಬಹುದು, ಡಿ.ಕೆ ಸುರೇಶ್ ಅವರು ಇರಬಹುದು, ಯಾರಿಗಾದ್ರೂ ಫೋನ್ ಇಲ್ಲ. ಮಾಡಿ ಸರ್ ಫೋನ್ ಎಲ್ಲ ಅವ್ರು ಇಸ್ಕೊಬಿಡ್ತಾರೆ. ಅಲ್ಲ ಈಗ ಮಾತಾಡಿದ್ರಾ? just ಈಗ್ಲೇ ಅವ್ರು ಹೋಗ್ತಾ ಹೊರಗಡೆ ನಾನು ಆಚೆ ಬಂದೆ ಇನ್ನು ಯಾರು ಮಾತಾಡಿಲ್ಲ. ಫೋನ್ ಹೌದು ಸರ್ ಮತ್ತೊಮ್ಮೆ ಸರ್ ಎಲೆಕ್ಷನ್ ಪ್ರಚಾರ ಮಾಡಬಾರ್ದು ಅನ್ನುವಂಥದ್ದು ಹೇಳಿದಾರಲ್ಲ, ಅದನ್ನ ನಿಮ್ಮ ಲೀಡರ್ಗಳ ಜೊತೆ ಚರ್ಚೆ ಮಾಡ್ತೀರಾ? ಇನ್ನು ಚರ್ಚೆ ಮಾಡೋದು ಇವಾಗ ಸಿಗ್ತಾರೆ ಮಾತಾಡ್ತಾರೆ Okay, okay. ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ, ನಮ್ಮ ಸಾಹೇಬರು ಡಿ ಕೆ ಸುರೇಶ್ ಹತ್ರ ಮಾತಾಡ್ತಾನೆ ಈಗ. ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ನಮಸ್ಕಾರ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.